ಯಾವಾಗಲೂ ಹೇಳಿದ್ದೀನಿ, ಜೀವನ ಹೆಂಗೆ ಮಾಡಬೇಕು ಅಂತ ನಿಮ್ಗಳು ನೋಡಿ ಕಲಿಬೇಕು ಅಂತ ನನಗಂತೂ ವೈಯಕ್ತಿಕವಾಗಿ ಯಾವಾಗಲೂ ಅನಿಸುತ್ತೆ. ಯಾವಾಗಲೂ ನಗ್ನಗ್ತಾ ಇರ್ತೀರಾ, ಅಸೂಯೆ ಪಡೋ ಥರ ಬದುಕ್ತಾ ಇದ್ದೀರಪ್ಪ. ಹಿಂಗೆ ಬದುಕ್ರಿ ಅಷ್ಟೇ. ಆದಷ್ಟು ಬೇಗ ಸಕ್ಸಸ್ ಸಿಗಲಿ. ನೀನು ಸಿಕ್ಕಿರೋದು ನಮಗೊಂಥರ ಭಾಗ್ಯ. ಥ್ಯಾಂಕ್ ಯು. ದೇವ್ರು ಒಳ್ಳೇದು ಮಾಡಪ್ಪ. ಥ್ಯಾಂಕ್ ಯು. ಎಸ್, ನಮ್ಮ ವೇದಿಕೆ ಕಂಡಂತ ಎನರ್ಜಿ ಅಂತಂದ್ರೆ ಅದು ನಮ್ಮ ಜಗಪ ಅಂದ್ರೆ ಎನರ್ಜಿ ಅಂತಂದ್ರೆ ಜಗಪ. ಸೊ ಆ ಎನರ್ಜಿ ಹೀಗೆ ಯಾವಾಗ್ಲೂ ನಿಮ್ ಜೊತೆ ಇರ್ಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಏಯ್, ಪಕ್ಕದಲ್ಲಿ ಬಂಗಾರದಂತ ಎಂಟಿ ಇಟ್ಕೊಂಡು ನನ್ನ ಶ್ವೇತ ಜೊತೆ ಡ್ಯಾನ್ಸ್ ಮಾಡ್ತೀಯಲ್ಲ, ನನಗೆ ಹೊಟ್ಟೆ ಉರಿಸ್ತೀರ ನೀನು. ಫಸ್ಟ್ ಅವಳ ಜೊತೆ, ಆಮೇಲೆ ಅವಳು ಸಾಕಾಯ್ತು, ಈಚೆ ಬಂದೆ. ಅಂದ್ರೆ ಸಾಕಾಯ್ತು. ಆಪ್ಷನ್ ಏನು? ಹಾಗಲ್ಲ, ಸುಮ್ಮನೆ ಶ್ವೇತಾ ಮೇಡಮ್ ನಮ್ಗೆ ಅಕ್ಕ, ಶ್ವೇತಾ ಅಕ್ಕ. ಧನು ಅಂಡ್ ಪ್ರಜ್ಞಾ ಅದ್ಭುತವಾಗಿ ಡಾನ್ಸ್ ಮಾಡಿದ್ರು. ಸೂಪರ್ ಆಗಿ ಡಾನ್ಸ್. ಥ್ಯಾಂಕ್ ಯು ಸೋ ಮಚ್. ಹಳ್ಳಿ ಜೀವನ ಬದುಕಿದ್ರಲ್ಲ ನೀವು, ಹೇಗನಿಸ್ತು ನಿಮ್ಗೆ? ಅಪ್ಪ, ನಂಗೆ ಹಳ್ಳಿ ಜೀವನಕ್ಕಿಂತ ಇವಳನ್ನ ದೇವಸ್ಥಾನದಲ್ಲಿ ಎತ್ಕೊಂಡು ಹೋಗ್ಲಿಕ್ಕೆ ಅಲ್ಲೂ ಎತ್ಕೊಂಡು ಹೋಗುದು, ಪ್ರಾಕ್ಟೀಸಲ್ಲೂ ಎತ್ಕೊಂಡು ಹೋಗುದು, ರಿಹರ್ಸಲಲ್ಲೂ ಎತ್ಕೊಂಡು ಹೋಗುದು. ಹೆಂಗಾಗಿದೆ ಅಂದ್ರೆ ಜ್ವರ ಬರ್ತಿದೆ ಮೇಡಮ್. ನೋಡಿ, ಪ್ರೇಮ ಜ್ವರ. ಎಲ್ಲಿಗೆ ಪ್ರೇಮ ಜ್ವರ? ಕಾಮಕೆರೆ ಜನ ತುಂಬಾ ಪ್ರೀತಿ ತೋರಿಸಿದ್ರು, ಅದ್ರ ಮುಂದೆ ಸುಸ್ತೆಲ್ಲ ಮಾಯ ಆಯ್ತು. ಹೋದ್ವಾರ ನೀವು ಆಯ್ಕೆ ಮಾಡ್ಕೊಂಡಿರುವಂತ ಕೆಲಸ ಕುಲುಮೆ ಕೆಲಸ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಹೇಳಿ. ಅದ್ಭುತವಾದ ಎಕ್ಸ್ಪೀರಿಯನ್ಸ್. ಫಸ್ಟಿಗೆ ನಾನು ಜೋಡಿ ನಂಬರ್ 1 ಜಿ ಟೀಮಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ಎಕ್ಸ್ಪೀರಿಯನ್ಸ್ನ ನಮಗೆ ಕೊಟ್ಟಿದ್ದಕ್ಕೆ. ಕುಲುಮೆ ಕೆಲಸ ನನ್ನ ಅಜ್ಜ ಕೂಡ ಮಾಡ್ತಿದ್ರು ಮೇಡಮ್. ಆ ಟೈಮಲ್ಲಿ ಇವರು ಮಾಡ್ತಿರ್ಲಿಲ್ಲ, ನಾನು ಮಾಡ್ತಿರ್ಲಿಲ್ಲ. ನಾನು ಸಣ್ಣವನು, 5ನೇ ಕ್ಲಾಸ್ ಇದ್ದೆ. ಅವಾಗ ಅಜ್ಜ ಮಾಡ್ತಿರ್ಬೇಕು, ನಾವು ಅವ್ರ ಹತ್ರ ಚಾಕ್ಲೇಟ್ ಎಲ್ಲ ಕೇಳೋರು. ಅವ್ರು ಪಾಪ ಅದನ್ನು ಮಾಡಿ ಅದಕ್ಕೆ ಬಂದ 5 ರೂಪಾಯಿ 2 ರೂಪಾಯಿ ಎಲ್ಲ ಬರ್ತಿದ್ದು. ಅವಾಗ ಪಾಪ ಅಷ್ಟು ಕಷ್ಟಪಟ್ಟಿದ್ದಕ್ಕೆ ನಾವು ಚಾಕ್ಲೇಟ್ ತಗೊಂಡ್ವಿ. ಇವ್ರು ಎಷ್ಟು ಕಷ್ಟಪಡ್ತಿದ್ರಲ್ಲ ಅಂತ ಮೊನ್ನೆ ಕುಲುಮೆ ಮಾಡಿದಾಗ ಅನಿಸ್ತಿತ್ತು. ಸೊ ಅಜ್ಜ ಅವ್ರೀಗ ಇಲ್ಲ, ಬಟ್ ಅವರೇ ಈ ಒಂದು ಆಶೀರ್ವಾದ ಮಾಡಿದಾಗಿತ್ತು ಕುಲುಮೆ ಕೆಲಸ ಮಾಡೋದಕ್ಕೆ. ಹ್ಯಾಟ್ಸ್ ಆಫ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಕುಲುಮೆ ಕೆಲಸ ಯಾರೆಲ್ಲ ಮಾಡ್ತಾರೋ ಅವರು ಕಷ್ಟಜೀವಿಗಳು. ಪ್ರೀತಿ ಆದ್ಯಾವ್ರು ತಂದ ಆಸ್ತಿ ನಮ್ಮ ಬಾಳ್ವೆಗೆ, ಹಸಿವಿನಲ್ಲೂ ಹಬ್ಬಾನೆ, ದಿನವು ನಿತ್ಯವುಗಾದಿನೇ, ನನ್ನ ನಿನ್ನ ಪಾಲಿಗೆ ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ ನಮ್ಮ ಪಾಲಿಗೆ. ಆಕ್ಚುಲಿ ಧನು ಹಾಗೂ ಪ್ರಜ್ಞಾ ಅವರೇ, ಕುಲುಮೆಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಪದಾರ್ಥಗಳನ್ನ ಇಲ್ಲಿ ತರಿಸಿ, ಆ ಪದಾರ್ಥಗಳನ್ನ ನೀವು ಹಾಗೂ ಪ್ರಜ್ಞಾ ಅವರು ಇಲ್ಲಿರುವಂಥ ಕಾಮನಕೆರೆ ಜನಗಳ ಹತ್ರ ಹೋಗಿ ಅವರಿಗೆ ಸೇಲ್ ಮಾಡಬೇಕು, ಮಾರಾಟ ಮಾಡಬೇಕು, ಜಾಸ್ತಿ ಮಾರಾಟ ಮಾಡ್ಕೊಂಡು ಬರಬೇಕು. ಅಷ್ಟೇ, ಸಿಂಪಲ್ ಟಾಸ್ಕ್. ಟ್ರೇ ತಗೊಳ್ಳಿ, ಹೋಗಿ ಜನಗಳ ಮಧ್ಯೆ ಹೋಗಿ ಒಟ್ಟಿಗೆ ಹೋಗಿ ಇಬ್ರು ಮಾರಾಟ ಮಾಡ್ಕೊಂಡು ಬರ್ಬೇಕು. ಓಕೆನಾ? ಎಂಟಿ ಒಂದ್ ಕಡೆ, ಗಂಡ ಒಂದ್ ಕಡೆ ಸೇಲ್ ಮಾಡ್ಬೇಕು. ಯಾರು ಹೈಯೆಸ್ಟ್ ಸೇಲ್ ಮಾಡ್ತಾರೆ ನೋಡೋಣ. ಓಕೆನಾ?